ಮಹರ್ಷಿ ಶ್ರೀ ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಭಾಗಿ. ಅಕ್ಟೋಬರ್ 17ರಂದು ಸೀಗೆ ಹುಣ್ಣಿಮೆಯಂದು ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸುವ ಪ್ರಯುಕ್ತ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಕ್ಟೋಬರ್ 7ರಂದು ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸರವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯ ವೇದಿಕೆಯಲ್ಲಿ ತಹಶೀಲ್ದಾರರಾದ ಎಂ. ರೇಣುಕಮ್ಮ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಿಪಿಐ ಸುರೇಶ್ ತಳವಾರ್, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕಾವಲ್ಲಿ ಶಿವಪ್ಪ ನಾಯಕ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಶುಕೂರ್ ಅಹಮದ್ ಸೇರಿದಂತೆ ಸರ್ವ ಸದಸ್ಯರು, ವಿವಿಧ ಜನಪ್ರತಿನಿಧಿಗಳು, ವಾಲ್ಮೀಕಿ ಯುವ ಮುಖಂಡ ಸುರೇಶ್, ಮಹಿಳಾ ಮುಖಂಡರಾದ ಜಿಂಕಲ್ ನಾಗಮಣಿ, ಸಮುದಾಯದ ಮುಖಂಡರು, ವಾಲ್ಮೀಕಿ ಸಮುದಾಯದ ವಿವಿಧ ಸಂಘಟನೆಗಳ ಮುಖಂಡರು ಹಾಸೀನರಾಗಿದ್ದರು. ತಾಲೂಕು ಆಡಳಿತ ಹಾಗೂ ವಾಲ್ಮೀಕಿ ಸಮುದಾಯ ಸಹಯೋಗದೊಂದಿಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ತುಂಬಾ ಅರ್ಥಪೂರ್ಣವಾಗಿ ತುಂಬಾ ಅದ್ದೂರಿಯಾಗಿ ಆಚರಿಸಲು ಈ ಸಭೆಯಲ್ಲಿ ನಿರ್ಧರಿಸಲಾಯಿತು. ಸೀಗೆ ಹುಣ್ಣಿಮೆಯಂದು ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ತಾಲೂಕು ಆಡಳಿತದ ನೇತೃತ್ವದಲ್ಲಿ ವಾಲ್ಮೀಕಿ ಸಮುದಾಯ ಮತ್ತು ವಾಲ್ಮೀಕಿ ಸಂಘಟನೆಗಳು ಹಾಗೂ ವಿವಿಧ ಸಮುದಾಯಗಳ ಸಹಯೋಗದೊಂದಿಗೆ ಬೃಹತ್ ಕಾರ್ಯಕ್ರಮ ಆಯೋಜಿಸುವ ನಿಟ್ಟಿನಲ್ಲಿ ಪೂರ್ವಭಾವಿಯಾಗಿ ಸಕಲ ಸಿದ್ಧತೆಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚಿಸಲಾಯಿತು. ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಿಂದ ಆಗಮಿಸಿದ್ದ ವಾಲ್ಮೀಕಿ ಸಮುದಾಯದ ಮುಖಂಡರು, ವಾಲ್ಮೀಕಿ ಸಮುದಾಯದ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಜನಪರ ಹೋರಾಟಗಾರರು, ಕಾರ್ಮಿಕ, ರೈತರು, ಮಹಿಳೆಯರು, ಸಂಘಟನೆಗಳ ಪ್ರಮುಖರು, ಪತ್ರಕರ್ತರು, ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು, ಹಿರಿಯ ನಾಗರಿಕರು, ನೌಕರ ಸಂಘ ಹಾಗೂ ನಿವೃತ್ತ ನೌಕರ ಸಂಘದವರು, ವಾಲ್ಮೀಕಿ ಸಮುದಾಯ ಸೇರಿದಂತೆ ವಿವಿಧ ಸಮುದಾಯಗಳ ಗಣ್ಯರು ಹಾಗೂ ವಿವಿಧ ಪಕ್ಷಗಳ ಪ್ರಮುಖರು, ಹಿರಿಯರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಬೇರೆ ಏನಾದರೂ ಸ್ವಲ್ಪ ವಿಶೇಷವಾಗಿರೋಂಥದ್ದು ಇಡೀ ಪಟ್ಟಣದ ತುಂಬ ಹಾಗೂ ವಿವಿಧ ವೃತ್ತಗಳಿಗೆ ಶೃಂಗಾರ ಮಾಡಲು ಬೇಕಾಗುವ 100 ಬಳಕಮ್ಮ, 150 ತೆಂಗಿನಕನಿ ಹಾಗೂ ಮಾವಿನ ತೋರಣಗಳು ಅವ್ರಿಗೆ ಅದೂ ಅಷ್ಟೇ. ಎಲ್ಲ ಈ ಮದುವೆಗಳಿಗೆ ಪ್ರೀ ವೆಡ್ಡಿಂಗ್ ಅಂತೇಳಿ ಲಕ್ಷಾಂತರ ರೂಪಾಯಿ ಮಾಡ್ತಾ ಇದ್ದಾರೆ. ಅಂಥದ್ದೆಲ್ಲ ಅಷ್ಟೆಲ್ಲ ಮಾಡಿದ್ರೆ ಬೇಡ. ಇಲ್ಲಿ ಹಳ್ಳಿಗಳಿಗೆ ಸಣ್ಣ ಸಣ್ಣ ಹುಡುಗರಿಗೆ ಮನೆಗಳ ಸಿಗ್ತದೆ, ಅಲ್ಲೇ ಒಂದು ಫೋಟೋದಲ್ಲಿ ಎಲ್ಲ ಬರ್ತದೆ. ಅಲ್ಲೇ ಏನಕ್ಕೆ ಪಂಚಾಯತಿ ಡ್ರೈವರು ಇಂಥದ್ದೆಲ್ಲ ಬಹಳ ಒಳ್ಳೆ ಕೆಲಸ ಮಾಡಿದ್ವಿ ನಾವು. ಆಗತ್ತಿದ್ದಂತೆ ಎಲ್ಲ ಮಾಡಿ ಸೊ ಅಂಥವ್ರಿಗೆಲ್ಲ ಒಂದು ಸ್ವಲ್ಪ ಆರ್ಥಿಕವಾಗಿ ಕೂಡ ನಾವು ಸಹಾಯ ಮಾಡಬೇಕಾಗ್ತದೆ. ಆ ಥರದಲ್ಲಿ ಯಾರಾದ್ರೂ ಇದ್ರೆ ನಾವೇ ಖಂಡಿತ ಇದಕ್ಕೆ ಅವಕ್ಕೆ ಸ್ವಲ್ಪ ಅನುಕೂಲ ಮಾಡ್ತೀವಿ. ದಯಮಾಡಿ ಎಲ್ಲ ಕಮಿಟಿಗಳಲ್ಲೂ ಹಿರಿಯ ಪತ್ರಕರ್ತರನ್ನ ಒಬ್ಬೊಬ್ರು ಕಂಪಲ್ಸರಿ ಇರೋಂಗೆ ಎಲ್ಲ ಕಮಿಟಿಗಳಲ್ಲೂ ನೀವು ನೋಡ್ಕೊಳ್ಳಿ. ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇರ್ತಾರೆ ಕಮಿಟಿಗಳನ್ನದು. ಅದಕ್ಕೆ ಅರ್ಥಬರೆ ಮಾಡಬೇಕು, ಅದನ್ನು ಸೇರಿಸ್ಕೊಂಡೆ ಮಾಡಬೇಕು. ನೆಕ್ಸ್ಟ್ ರೋಡು ಸ್ವಲ್ಪ ಈಗ ಇವೆ. ಈಗ ಆ ರೋಡು ಈಗ ಅನುದಾನ ಬಂದಿದೆ ನಮ್ಮ ಸ್ಮಶಾನದಿಂದ ಬರ್ದು ಅಂಬೇಡ್ಕರ್ ಸರ್ಕಲ್ ನಾವು ಮಾಡೋಕ್ಕೆ ಅನುದಾನ ಬಂದಿದೆ. ಎಲ್ಲರಿಗೂ ಫ್ರೀ ಆಗ್ತದೆ ಆ ರಸ್ತೆ ಸಂಪೂರ್ಣವಾಗಿ. ಅದನ್ನು ಮತ್ತೆ 100% ರೋಡಿಂದ ಈ ಕಡೆ ಅಶೋಕದಿಂದ ಬಂದು ಈ ಕಡೆ ಲಿಂಕ್ ರೋಡ್, ಹೊಸಪೇಟೆಯಿಂದ ಸಂಡೂರಿಗೆ ಲಿಂಕ್ ರೋಡ್, ಅದನ್ನು ಮತ್ತೆ ನಮ್ಮ ಏನು ಭಾಳ ಹಾಳಾಗಿದೆ ಹೊಸಪೇಟೆ ರೋಡು, ಅದಕ್ಕೂ ಈಗೆಲ್ಲ ಅನುದಾನ ಬಂದಿದೆ. ಈಗ